ನನ್ನ ಸಿನಿಮಾ ಬಗ್ಗೆ ಹಾಡೇನು ನೋಡಲಿಲ್ಲ, ಲಾಟ್ ಒಂದು ಬಿಟ್ಟಲ್ಲಿ ಬಂದೆ ನಾನು. ಇನ್ನೊಂದು ಸರಿ ಆಗ್ತೀರಾ? ಆಮೇಲೆ ಮಾತಾಡ್ತೀನಿ ಹಾಗಾದರೆ. ಭಾಳ ಅದ್ಧೂರಿಯಾಗಿ ಸಾಂಗ್ ನೋಡಿದ್ರೇ ಗೊತ್ತಾಗುತ್ತೆ, ಭಾಳ ಅದ್ಧೂರಿಯಾಗಿ ಮಾಡ್ತಾರೆ. ಯಾಕೆ ಅಂತಂದರೆ ಮಾಡಿರ್ತಾರೆ ಅಂತ. ಮುಂದೆ ನಾನು ಈಗ ಇನ್ನೊಂದು ಚಿತ್ರ ಚೀತಾ, ನಿರ್ಮಾಪಕರು ನರೇಶ್ ಅವರು ಮತ್ತು ಪ್ರತಿಭಾ ಮೇಡಮ್ ಇಲ್ಲೇ ಕೂತಿದ್ದಾರೆ. ಆದರೆ ಭಾಳ ಅದ್ಧೂರಿಯಾಗಿ ಚಿತ್ರೀಕರಣ ನಡೀತಾ ಇದೆ. ಹಾಗಾಗಿ ಇದು ಕೂಡ ಅದೇ ಮಟ್ಟಕ್ಕೆ ಚಿತ್ರೀಕರಣ ಮಾಡಿರ್ತಾರೆ ಚಿತ್ರತಂಡಕ್ಕೆ. ಆಮೇಲೆ ಕಲೈ ಮಾಸ್ಟರು, ನಾನು ಕಲೈ ಮಾಸ್ಟರ್ಗೆ ಕೇಳಿದೆ ಪ್ರೆಸ್ ಮೀಟಲ್ಲಿ, ಇದರಲ್ಲಿ ಎಲ್ಲರೂ ಹೊಸಬರೇ ಇದ್ದಾರೆ. ಪ್ರಜ್ವಲ್ ದೇವರಾಜ್ ಬಿಡಿ, ಎಲ್ಲರಿಗೂ ಗೊತ್ತಿದೆ. ಪ್ರಜ್ವಲ್ ದೇವರಾಜ್ ಬಿಟ್ಟರೆ ಆಮೇಲೆ ನಮ್ಮ ಮೇಡಮ್ ಶ್ರುತಿ ಹರಿಹರವನವರಿದ್ದಾರೆ. ಅವ್ರ ಜೊತೆ ಮಾಡಿದ್ದೀನಿ, ಉಪೇಂದ್ರ ಸರ್ ಪಿಕ್ಚರ್ಲ್ಲಿ ಮಾಡಿದ್ದೀನಿ, ಅವರು ಪರಿಚಯ ಇದ್ದಾರೆ. ಆದರೆ ಪೋಷಕ ಕಲಾವಿದರು ಎಲ್ಲರೂ ಹೊಸಬರೇ. ಅದರ ಮಧ್ಯದಲ್ಲಿ ನನ್ನ ಹೆಸರನ್ನ ಯಾರು ಸಜೆಸ್ಟ್ ಮಾಡಿದ್ರು ಅಂತ ಕೇಳಿದೆ. ನಿರ್ಮಾಪಕರು ನರೇಶ್ ಸರ್ ಅವರು, ಯಾರನ್ನ ಹಾಕ್ತಿರೋ ಬಿಡ್ತಿರೋ, ಟೆನ್ನಿಸ್ ಕೃಷ್ಣ ಅವರು ನನ್ನ ಪಿಕ್ಚರಲ್ಲಿ ಇರಬೇಕು ಅಂತೇಳಿ ನನ್ನನ್ನು ಹಾಕ್ಸಿದ್ದಾರೆ. ನಾನು ನೋಡಿ ಬಡಿಬೇಕು ಚಪ್ಪಾಳೆ. ಇವಾಗ ಕೇಳಿ ಒಡಿಸ್ಕೋಬೇಕಾಗಿದೆ, ಆಮೇಲೆ ಕೇಳಿ ಸಿನಿಮಾಗೆ ಬನ್ನಿರಿ ಅಂತ ಕರಿಬೇಕಾಗಿದೆ ಅಲ್ವಾ? ದಯಮಾಡಿ ಇಂಥ ಒಳ್ಳೆಯ ಚಿತ್ರಗಳಿಗೆ ನೀವು ಪ್ರೋತ್ಸಾಹ ಕೊಡಿ. ಮೊದಲನೇ ದಿವಸ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಅಲ್ವಾ? ಆದರೆ ಇಂಥ ಒಂದು ಕನ್ನಡ ಚಿತ್ರವನ್ನು ಚಿತ್ರರಂಗ ಉಳಿಬೇಕು ಅಂತಂದರೆ ನಿಮ್ಮಂಥವರಿಂದನೇ ಅಲ್ವಾ? ಚೆನ್ನಾಗೇ ಮಾಡಿದ್ದಾರೆ ಪಿಕ್ಚರು. ದಯಮಾಡಿ ಹೊಸ ಪ್ರತಿಭೆಗಳಿಗೂ ನೀವು ಆಶೀರ್ವಾದ ಮಾಡಿ ಅಂಥೇಳಿ ಹಾರೈಸ್ತೀನಿ. ನಮಸ್ಕಾರ.